ಲಕ್ಷ ರೂಪಾಯಿ ಕಾರ್ ಖರೀದಿ ಹಿಂದೆ ಓಯೋ ರೂಮ್ ಕಥೆ ಇದೆಯಾ? ಕೊನೆಗೂ ಮೌನ ಮುರಿದ ಸೋನು ಶ್ರೀನಿವಾಸ್ ಗೌಡ. ಬಿಗ್ ಬಾಸ್ ಕನ್ನಡ OTT ಸೋನು ಶ್ರೀನಿವಾಸ್ ಗೌಡ ಅವರು ಹೊಸ ಕಾರ್ ತಂದುಕೊಂಡಿದ್ದಾರೆ. 25 ಲಕ್ಷ ರೂಪಾಯಿ ಕಾರ್ಗೆ ಎಲ್ಲಿಂದ ಹಣ ಬಂತು ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದು ಈ ಬಗ್ಗೆ ಸೋನು ಶ್ರೀನಿವಾಸ್ ಗೌಡ ಅವರು ಮಾತನಾಡಿದ್ದಾರೆ. ನಾಯಿಗೆ ಕಿಯಾ ಅಂತ ಹೆಸರಿಟ್ಟಿದೆ. ಕಳೆದ 5 ವರ್ಷಗಳಿಂದ ಸೋನು ಶ್ರೀನಿವಾಸ್ ಗೌಡ ಅವರು ಕಿಯಾ ಕಾರ್ ತಗೊಳ್ಬೇಕು ಎಂದುಕೊಂಡಿದ್ದೆ. ಪದೇ ಪದೇ ಕಾರ್ ತಗೊಳ್ಳೋದು ನೆನಪಾಗಬೇಕು ಎಂದು ನನ್ನ ಮನೆ ನಾಯಿಗೆ ಕಿಯಾ ಎಂದು ಹೆಸರಿಟ್ಟಿದ್ದೇನೆ ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಯೂಟ್ಯೂಬ್ ಬ್ಲಾಗ್ಸ್ ಪ್ರಮೋಷನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಆಪ್ಷನ್ ಕೂಡ ಇದೆ. ಒಂದೊಂದು ವಿಡಿಯೋ ಪ್ರಮೋಷನ್ಗೆ ಲಕ್ಷ ರೂಪಾಯಿ ಜಾಸ್ತಿ ಸಂಭಾವನೆ ಪಡೆಯುತ್ತೇನೆ. ಒಂದು ಕಂಪನಿಗೆ ರಾಯಭಾರಿ ಆಗಿದ್ದು ಪ್ರತಿ ತಿಂಗಳು ಕೂಡ ಹಣ ಬರುತ್ತದೆ ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಇನ್ನು 25 ಲಕ್ಷ ರೂಪಾಯಿ ಕಾರ್ ತಗೊಂಡೆ, ಆಮೇಲೆ ಒಂದಿಷ್ಟು ಖರ್ಚಾಗಿ 30 ಲಕ್ಷ ರೂಪಾಯಿ ಆಗಿದೆ. 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದೆ. ತುಂಬಾ ಆಸೆ ಇದ್ದಿದ್ದಕ್ಕೆ ಈ ಕಾರ್ ತಗೊಂಡೆ ಎಂದು ಸೋನು ಹೇಳಿದ್ದಾರೆ. ರಾತ್ರಿ ಎಲ್ಲ ಬೆವರು ಸುರಿಸಿ ಆ ಸಂಪಾದನೆಯಿಂದ ನಾನು ಈ ಕಾರ್ ತಗೊಂಡೆ ಎಂದು ಓರ್ವ ವ್ಯಕ್ತಿ ಕಾಮೆಂಟ್ ಮಾಡಿದ್ದಾನೆ. ಒಂದು ಹುಡುಗಿ ಏನೋ ಒಂದು ತಗೊಂಡ್ರೆ ಆ ಹುಡುಗಿ ಬೇರೆಯವರ ಜೊತೆ ದೈಹಿಕ ಸಂಬಂಧ ಬೆಳೆಸಿ ಹಣ ಮಾಡಿ ತಗೊಂಡ್ಲು ಎಂದು ಅಂದ್ಕೊಳ್ತಾರೆ. ಇವಾಗ ವ್ಲಾಗ್ ಮಾಡಿ ಕಾರ್ ಮನೆ ತಗೊಂಡ್ರೆ ನೀವು ಯಾಕೆ ಆ ರೀತಿ ಯೋಚನೆ ಮಾಡೋದಿಲ್ಲ? ಹುಡುಗ ಏನೇ ಮಾಡಿದ್ರೂ ಒಳ್ಳೆಯ ರೀತಿಯಿಂದ ಬಂದಿದ್ದಾನೆ ಅಥವಾ ಸಂಪಾದನೆ ಮಾಡಿದ್ದಾನೆ ಎಂದುಕೊಳ್ಳುವ ಸಮಾಜ ಹುಡುಗಿ ವಿಚಾರದಲ್ಲಿ ಯಾಕೆ ಯೋಚನೆ ಮಾಡುವುದಿಲ್ಲ ಎಂದು ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಹೇಳಿದ್ದಾರೆ. ಯಾಕೆ ಜನರು ಇಷ್ಟು ಅಸಹ್ಯವಾಗಿ ಯೋಚನೆ ಮಾಡ್ತೀರಾ? ಒಂದು ಹುಡುಗ 1000 ಹುಡುಗಿಯರ ಜೊತೆ ರೀಲ್ಸ್ ಮಾಡಿದ್ರು ಓಕೆ, ಇವಳೇ ನಾನು ಮದುವೆ ಆಗುವ ಹುಡುಗಿ ಎಂದು ಈಗ ಹುಡುಗಿಯ ಮುಖ ತೋರಿಸೋದು ಶುರುವಾಗಿದೆ. ಅದೆಲ್ಲ ಓಕೆನಾ? ನಾನು ಹಾಗೆಲ್ಲ ಹಣ ಮಾಡ್ತೀನಿ ಎಂದಿದ್ರೆ ಕಾರ್ ತಗೊಳ್ಳಲು 5 ವರ್ಷ ಬೇಕಿರಲಿಲ್ಲ. ನಾನು ಟ್ರಿಪ್ಗೆ ಹೋದಾಗ ಅಲ್ಲಿರುವ ರೂಮ್ನಲ್ಲಿ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಅದನ್ನ ನೋಡಿದ ಕೆಲವರು ಓಯೋ ರೂಮ್ ಎಂದು ಕಾಮೆಂಟ್ ಮಾಡ್ತಾರೆ. ವರ್ಷ ಕಾವೇರಿ ಇರುವ ಯೂಟ್ಯೂಬ್ಗೂ ಹೀಗೆ ಕಾಮೆಂಟ್ ಮಾಡಿದ್ದನ್ನ ನಾನು ನೋಡಿದ್ದೇನೆ. ನಿಮ್ಮ ಮನೆಯಲ್ಲಿ ಅಕ್ಕ, ತಂಗಿ, ತಾಯಿ ಹೀಗೆಲ್ಲ ಮಾಡ್ತಾರೆ ಅನ್ಸುತ್ತೆ. ಹೀಗಾಗಿ ಪ್ರಪಂಚದಲ್ಲಿ ಎಲ್ಲಾ ಹುಡುಗಿರು ಹೀಗೆ ಮಾಡ್ತಾರೆ ಎಂದುಕೊಂಡಿರಿ ಎಂದು ಅನಿಸುತ್ತದೆ ಎಂದು ಸೋನು ಗೌಡ ತಿರುಗೇಟನ್ನ ನೀಡಿದ್ದಾರೆ.